ಗದಗ ಜಿಲ್ಲೆ ರೋಣ ತಾಲೂಕು ರಾಜೀವ್ ಗಾಂಧಿ ಆಯುರ್ವೇದಿಕ್ ಮಹಾವಿದ್ಯಾಲಯದಲ್ಲಿ ಸನ್ಮಾನ್ಯ ಶಾಸಕರಾದ ಜಿಎಸ್ ಪಾಟೀಲ್ ಅವರ 79ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಎಸ್ ಪಾಟೀಲ್ ಅವರು ಯುವಕರಿಗೆ ಹಾಗೂ ಯುವತಿಯರಿಗೆ ಸ್ವಾವಲಂಬನೆಯಾಗಿ ತಮ್ಮ ಜೀವನವನ್ನು ನಡೆಸಲು ಸ್ವಯಂ ಉದ್ಯೋಗ ಅವಕಾಶ, ಸ್ವಯಂ ಉದ್ಯೋಗ ತರಬೇತಿ ಹಾಗೂ ಎಲ್ಲಾ ವಿವಿಧ ತರಹದ ಕಾರ್ಯಾಗಾರ ಹಾಗೂ ಸ್ವ ಉದ್ಯೋಗದಲ್ಲಿ ಮೈಕ್ರೋ ಬಿಸಿನೆಸ್ ಆಗಿರಬಹುದು, ಮಾರ್ಕೆಟಿಂಗ್ ಹೇಗೆ ಮಾಡುವುದು, ಎಕ್ಸ್ಪೋರ್ಟ್ ಹೇಗೆ ಮಾಡುವುದು, ಆರ್ಟಿಜನ್ಸಿ ಇಂಪ್ರೂವ್ಮೆಂಟ್, ಎಂಟರ್ಪ್ರೌನರ್ಸ್ ಕಡಿಮೆ ಬಂಡವಾಳ ಹಾಕಿ ಹೆಚ್ಚು ಆದಾಯ ಪಡೆಯುವುದು ಹೇಗೆ ಹಾಗೂ ಬಿಸಿನೆಸ್ ಇಂಪ್ರೂವ್ಮೆಂಟ್ ಮಾಡುವುದು ಹೇಗೆ, ಇದರ ಬಗ್ಗೆ ಮಾಹಿತಿ ಕಾರ್ಯಾಗಾರ ಹಾಗೂ ಉದ್ಯೋಗ ಮೇಳ ಏರ್ಪಡಿಸಲಾಗಿದೆ. ರಾಜ್ಯದ ಮೂಲೆ ಮೂಲೆಯಿಂದ ಬೇರೆ ಬೇರೆ ಎನ್ಜಿಒಗಳು ನಮ್ಮ ರೋಣಕ್ಕೆ ದಿನಾಂಕ 9 ಹಾಗೂ 10ನೇ ತಾರೀಕಿನಂದು 100ಕ್ಕೂ ಹೆಚ್ಚು ಕಂಪನಿಗಳು ಬರ್ತಾ ಇದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಎಸ್ ಪಾಟೀಲ್ ಅವರು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ಅದೇ ರೀತಿ ಅಕ್ಷಯ್ ಪಾಟೀಲ್ ಅವರು ಮಾತನಾಡಿ ದಿನಾಂಕ 9ರಂದು ಗುರುವಾರ ದಿವಸ ಯುವತಿಯರಿಗೆ ಉದ್ಯೋಗ ಮೇಳ, ದಿನಾಂಕ 10ನೇ ತಾರೀಕು ಶುಕ್ರವಾರದಂದು ಯುವಕರಿಗೆ ಉದ್ಯೋಗ ಮೇಳ ಇದ್ದು ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಗದಗ, ಮಹಾರಾಷ್ಟ್ರ, ಹೈದರಾಬಾದ್, ನೋಯ್ಡಾ, ಟಾಟಾ ಕಂಪನಿಗಳು ಹೇಗೆ ಹಲವಾರು ಕಂಪನಿಗಳು ಬರ್ತಾ ಇದ್ದು ಇದರ ಸದುಪಯೋಗ ಯುವಕ ಯುವತಿಯರು, ಮಹಿಳೆಯರು ಪಡೆದುಕೊಳ್ಳಬೇಕು ಎಂದು ಅವರು ಹೇಳಿದರು. ಅದೇ ರೀತಿ ಶಶಿಕಲಾ ಎಸ್ ಪಾಟೀಲ್ ಅವರು ಮಾತನಾಡಿ ಎಸ್ಆರ್ ಪಾಟೀಲ್ ಫೌಂಡೇಶನ್ನಲ್ಲಿ ನಡೆಯುವಂತಹ ಉದ್ಯೋಗ ಮೇಳದಲ್ಲಿ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ನೀಡಿ ಸ್ವಾವಲಂಬಿ ಜೀವನಕ್ಕೆ ದಾರಿದೀಪವಾಗುತ್ತದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್, ಧಾರವಾಡದ ಕೆಸಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಐಎಸ್ ಪಾಟೀಲ್, ಆಯುರ್ವೇದಿಕ್ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಐಬಿ ಕೊಟ್ಟೂರು ಶೆಟ್ಟಿ, ಅಕ್ಷಯ್ ಪಾಟೀಲ್, ಶಶಿಕಲಾ ಎಸ್ ಪಾಟೀಲ್, ಬೇಬಿ ಸೋಮನಕಟ್ಟಿಮಠ ಇನ್ನು ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ ರೋಣ. ಯಾರು ಇವತ್ತು ಸಮಾಜದಲ್ಲಿ ಮತ್ತು ಅದರಲ್ಲಿ ವಿಶೇಷವಾಗಿ ನನ್ನ ಮತಕ್ಷೇತ್ರದಲ್ಲಿ ಅವಕಾಶ ವಂಚಿತರಿದ್ದಾರೆ, ಅವರಿಗೆ ಒಂದು ಅವಕಾಶವನ್ನು ಕೊಡಿಸಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅನ್ನೋ ವಿಚಾರದಲ್ಲಿ 2 ದಿವಸದ ಕಾರ್ಯಕ್ರಮವನ್ನು 9 ಮತ್ತು 10ನೇ ತಾರೀಕಿಗೆ 9ನೇ ತಾರೀಕಿಗೆ ಮಹಿಳಾ ಸಬಲೀಕರಣ ಅಂದರೆ ಏನು ಇಲ್ಲಿವರೆಗೆ ಮನೆಯಲ್ಲಿ ಸ್ವಯಂ ಉದ್ಯೋಗವನ್ನು ಮಾಡ್ಕೊಂತ ಬಹಳಷ್ಟು ಗುಂಪುಗಳು ಇವತ್ತು ಕಾರ್ಯ ಆರಂಭ ಮಾಡಿದ್ದಾರೆ. ಆಮೇಲೆ ವಿಶೇಷವಾಗಿ ನಮ್ಮ ಮಾಹಿತಿ ಪ್ರಕಾರ ಅನೇಕ ಸ್ವಯಂ ಸಹಾಯಕರು ಈಗಾಗಲೇ ತಮ್ಮದೇ ಆದಂಥ ಏನು ತಾವು ವಸ್ತು ತಯಾರು ಮಾಡಿರ್ತಾರೆ ಅದನ್ನು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಈಗಾಗಲೇ ಮುಂದೆ ಬಂದಿದ್ದಾರೆ. ಆದರೆ ಅದು ಎಲ್ಲರಿಗೂ ಸಾಧ್ಯ ಆಗಿಲ್ಲ. ಅಂಥ ದೃಷ್ಟಿಯಲ್ಲಿ ಇವತ್ತು ನಾವು ಅಂಥ ವಸ್ತುಗಳನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಮಾರ್ಕೆಟಿಂಗ್ ಮಾಡಲಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೂಡ ಇದೆ. ಅದಕ್ಕೆ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಅಂತ ಉದ್ದಿಮೆದಾರರನ್ನು ಅವತ್ತಿನ ದಿವಸ ಕರೆಸಿ ಆ ಕಾರ್ಯಕ್ರಮವನ್ನು ಆದಷ್ಟು ಅವ್ರಿಗೆ ಅವ್ರು ತಯಾರು ಮಾಡಿದಂಥ ವಸ್ತುಗಳ ದಿನಸ ಆಗಲಿ ವಸ್ತುಗಳು ಅವೆಲ್ಲ ಮಾರಾಟ ಮಾಡುವಂಥ ಒಂದು ಉದ್ದೇಶ ಇಟ್ಟುಕೊಂಡು 9ನೇ ತಾರೀಕಿಗೆ ಮಹಿಳಾ ಸಬಲೀಕರಣ ಕಾರ್ಯಕ್ರಮ. 10ನೇ ತಾರೀಕಿಗೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಈಗಾಗಲೇ ನಾವು 2016ನೇ ಇಸ್ವಿಯಲ್ಲಿ ಅಂಥ ಒಂದು ಪ್ರಯೋಗವನ್ನು ಪ್ರತಿಕ್ರಿಯೆ ಭಾಳಷ್ಟು ಒಳ್ಳೆಯದಾಗಿ ಬಂತು. ಭಾಳಷ್ಟು ನವ ಯುವತಿಯರು ಯಾರು ಮನೆ ಬಿಟ್ಟು ಹೊರಗೆ ಬಂದಿದ್ದಿಲ್ಲ ಅವರೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಒಂದು ವ್ಯವಸ್ಥೆ ಮತ್ತು ಸುಮಾರು 2000ಕ್ಕೂ ಹೆಚ್ಚು
ಮತ್ತು ಸ್ಥಳದಲ್ಲಿ ಅವರಿಗೆ ಉದ್ಯೋಗಕ್ಕೆ ಆರ್ಡರನ್ನು ಕೂಡ ಕೊಟ್ಟಂಥ ವ್ಯವಸ್ಥೆ ಕೂಡ ನೋಡಿದ್ವಿ. ಅದ್ರ ಮುಂದೆ ಏನಾಯಿತು, ಹೋಗಿ ಜಾಯ್ನ್ ಆಗೋರು ಕಡಿಮೆ ಆದರು. ಸುಮಾರು 900 ಮಂದಿ ಅಷ್ಟು ಜಾಯ್ನ್ ಆದ್ರು. ಅವರು ಉಳಿದವ್ರಿಗೆ ಮನೆಯಲ್ಲಿ ಕಳಿಸ್ಲಿಲ್ಲ ಅಂತ ತೊಂದರೆ, ಬೆಂಗಳೂರು ದೂರ ಆಗತ್ತಾ, ಮೈಸೂರು ದೂರ ಆಗತ್ತ ಅಂತೇಳಿ ಹೋಗ್ಲಾರ್ದೆ ಇಲ್ಲೇ ಓದ್ಕೊಂಡಂಥ ಒಂದು ವ್ಯವಸ್ಥೆ. ಅದು ಈ ಸರ್ತಿ ನಾವು ಒಂದು ಹೊಸ ಏನು ಇವತ್ತಿನ ಕೋವಿಡ್ ಬಂದಮೇಲೆ ಎಲ್ಲ ಕಾರ್ಖಾನೆಗಳಾಗಲಿ ಆಫೀಸ್ಗಳಾಗಲಿ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಮನೆಯಲ್ಲೇ ಕೆಲಸ ಮಾಡೋದು ಅಂಥ ಒಂದು ಉದ್ಯಮದಾರನು ಕೂಡ ಗುರುತಿಸಿ ಅವ್ರನ್ನೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅವರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ, ಯಾಕಂದರೆ ಸುಮಾರು ಇವೆಲ್ಲ ಇವೆಂಟು ಮ್ಯಾನೇಜ್ ಮಾಡಬೇಕಾದ್ರೆ ಇಲ್ಲಿ ನಮ್ಮ ಭವ್ಯ ಮೇಡಮ್ ಅಂತಿದ್ದಾರೆ, ಇವರೇ 2016 ಇವರೇ ಅವತ್ತು ನಮ್ಮ ಈ ನೌಕರಿ ಜಾಬ್ ಮೇಳವನ್ನು ಮಾಡಿದರು. ಅದಕ್ಕೆ ಅಂಥವರೇ ಈಗ ಮತ್ತೆ ಮುಂದೆ ಬಂದು ಮತ್ತು ಈಗಾಗಲೇ ಸಾಕಷ್ಟು ಅನುಭವನೂ ಹೊಂದಿದ್ದಾರೆ. ಭಾಳಷ್ಟು ಈ ಫ್ಯಾಕ್ಟ್ರಿ ಜೋಡಿ ಭಾಳ ಅನ್ಯೋನ್ಯವಾದಂಥ ಸಂಬಂಧ ಬಂದಂಥವರು. ಅವರು ಭಾಳಷ್ಟು ಭರವಸೆಯನ್ನು ಕೊಟ್ಟಾರೆ ನಮಗೆ. ಒಳ್ಳೆಯ ಕಂಪ್ನಿಯನ್ನು ಇಲ್ಲಿ ತರ್ತೀವಿ, ಈ ಸದ್ಯ ಹೆಚ್ಚು ಈ ಭಾಗದ ಜನರಿಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ವಿಚಾರ ಕೂಡ ಹೇಳಿದ್ದಾರೆ. ಅದಕ್ಕೆ 2ನೇ ದಿವಸ ಉದ್ಯೋಗ ಮೇಳವನ್ನು ಈಗಾಗಲೇ ನಾವು ನಮ್ಮ ರಾಜ್ಯದ ಕಾರ್ಮಿಕ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ, ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ H.K. ಪಾಟೀಲ್ ಅವರು ಕೂಡ ಇಬ್ಬರು ಭಾಗವಹಿಸ್ತೀವಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಮತ್ತು ಅದರ ಜೊತೆಗೆ ಅವತ್ತಿನ ದಿವಸ ನಾವು ಈಗಾಗಲೇ ಸಾಲದ ಮರ ತಿಮ್ಮಕ್ಕನ ಹೆಸರ ಮೇಲೆ ಒಂದು ಉದ್ಯಾನವನವನ್ನು ಇವತ್ತು ಅರಣ್ಯ ಇಲಾಖೆ ಮುಖಾಂತರ ನಮ್ಮ ಮತಕ್ಷೇತ್ರದಲ್ಲಿ ಸುಮಾರು 1 ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಅದನ್ನು ಈಗಾಗಲೇ ನಿರ್ಮಾಣ ಮಾಡಿದೆ. ಅದರದ ಒಂದು ಉದ್ಘಾಟನೆಯನ್ನು ಕೂಡ ಅವತ್ತಿನ ದಿವಸ ಇಟ್ಕೊಳ್ತಾ ಇದ್ದೀವಿ. ಮತ್ತು ಅದರ ಜೊತೆಗೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸ ಹೆಚ್ಚಿಸಬೇಕು, ವರ್ಗ ವಸತಿ ಶಾಲೆಗಳನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ಆ ಕಾರ್ಯಕ್ರಮ ತೆಗೆದುಕೊಂಡಾಗ ನಮ್ಮ ಮತಕ್ಷೇತ್ರಕ್ಕೂ ಕೂಡ ಒಂದು ಕಾರ್ಮಿಕರ ವಸತಿ ಶಾಲೆ ಮಂಜೂರಾಗಿದೆ. ಸುಮಾರು 37-38 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಅದರದ್ದು ಕೂಡ ಫೌಂಡೇಶನ್ ಮೆಡಿಕಲ್ ಸಮಾರಂಭವನ್ನು ಕೂಡ ಇಲ್ಲೇ ರೋಡ್ ನಗರದಲ್ಲಿ ಜೇನು ಇಲ್ಲಿ ಬಾಸ್ಲಾಪುರ ರಸ್ತೆಯಲ್ಲಿರ್ತಕ್ಕಂಥ ಮುನ್ಸಿಪಾಲ್ಟಿ ಸೈಟನ್ನು ಇಲಾಖೆಗೆ ವರ್ಗಾವಣೆ ಮಾಡಿಸಿ ಅಲ್ಲಿ ಸುಮಾರು 6 ಎಕರೆ ಜಮೀನಿನಲ್ಲಿ ಆ ಕೆಲಸವನ್ನು ಕೂಡ ಮಾಡಬೇಕು. ಮತ್ತೇನೀಗ ಈ ಭಾಗದ ಮಕ್ಕಳಿಗೆ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ವಿಚಾರದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಈಜುಗಳನ್ನು ಕೂಡ ನಾವು ಇಲ್ಲಿಗೆ ನೋಡೋಕ್ಕೆ ಈಗಾಗಲೇ ಸ್ಯಾಂಕ್ಷನ್ ಆಗಿ ಅದರ ಕೆಲಸ ಮಾಡೈತಿ. ಸಾಕಷ್ಟು ಬಾರಿ ಕೆಲವು ತೊಂದರೆಯನ್ನು ಕೂಡ ಆ ಕಾಂಟ್ರಾಕ್ಟರ್ ಅನುಭವಿಸಿದ್ದಾನೆ ಅನ್ನೋ ಮಾತು ಕೂಡ ಇದೆ. ಆದರೂ ಕೂಡ ಅದನ್ನು ಹಾಗೆ ಬಿಟ್ಟರೆ ಒಳ್ಳೆಯದಲ್ಲ ಅನ್ನೋ ವಿಚಾರ ಇಟ್ಕೊಂಡು ಅದನ್ನು ಕೂಡ ಅವತ್ತಿನ ದಿವಸ ಅದನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಒಂದು ಉಪಯೋಗಕ್ಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಈಗಾಗಲೇ ನಿರ್ಧಾರ ಮಾಡಿದ್ದೇವೆ. ಹೀಗೆ ಇಂಥ ಕಾರ್ಯಕ್ರಮಗಳನ್ನು ಇವತ್ತು ಅವತ್ತಿನ ದಿವಸ ಇಟ್ಕೊಂಡಿದ್ದೇವೆ. ಈ ಏನು
ಸಬಲೀಕರಣ ಅಂತೀವಿ. ಮಹಿಳಾ ಸಬಲೀಕರಣ ಅಂದ್ರೆ ನೀವು ಸ್ವಲ್ಪ ಡೀಟೇಲ್ ಆಗಿ ಯಾವ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ, ಏನು ಈ ಉದ್ದಿಮೆದಾರ ಬಂದವರ ಕರ್ತವ್ಯ ಏನು, ಅವರು ಏನು ನಮಗೆ ಭರವಸೆಯನ್ನು ಕೊಟ್ಟು ಇಲ್ಲಿ ಬರ್ತಾರೆ, ಅದ್ರ ಬಗ್ಗೆ ನೀವು ಸ್ವಲ್ಪ ಹೆಚ್ಚು ಬೆಳಕು ಚೆಲ್ಲಿದರೆ ಬಹುಶಃ ಅದರಲ್ಲಿ ಇವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮಹಿಳೆಯರು ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ವಿಶೇಷವಾಗಿ ಏನಾಗಿದೆ, ಇವತ್ತು ನಾವೆಲ್ಲ ಈ ಸ್ವಯಂ ಸಹಾಯಕ ಗುಂಪುಗಳು ಈಗಾಗಲೇ ತಮ್ಮದೇ ಮತ್ತೆ ತೆಗೆದುಕೊಂಡು ಮಾರಾಟನೂ ಕೂಡ ಮಾಡಾಕತ್ತಾರೆ. ಆದರೆ ಅದು ನಮ್ಮ ಈ ನಗರಸಭೆಯಲ್ಲಿ ಪ್ರದೇಶದಲ್ಲಿಲ್ಲ. ಮಹಿಳೆಯರಿಗೆ ಈ NRLM ಇದರಿಂದ ಅದನ್ನು ಮಾರಾಟ ಮಾಡ್ತಕ್ಕಂಥ ಅವಕಾಶ ಇಲ್ಲ. ಅದು ಬರೀ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉದ್ಯೋಗ ಯಾರು ಮಾಡ್ತಾರೆ ಅವರಿಗೆ. ಅದಕ್ಕೆ ಅದ್ರ ಬಗ್ಗೆ ನಾವು ಈ ನಗರ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೂ ಕೂಡ ಆ ಒಂದು ವ್ಯವಸ್ಥೆ ಇದರಿಂದ ಮಾಡಬೇಕು. ಅವರು ಕೂಡ ಎಂಥ ಉದ್ಯೋಗವನ್ನು ಮನೆಯಲ್ಲಿ ಕುಂತು ಮಾಡಲಿ, ಅವ್ರಿಗೂ ಕೂಡ ಅದನ್ನು ಬ್ಯಾಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕನ್ನೋ ಇಚ್ಛೆನೂ ಕೂಡ ಇದೆ. ಅದಕ್ಕೆ ನಾವು ಅವ್ರನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಭೆಗೆ ಬರಬೇಕಂತ ಬರುವಾಗ ನಾವು ಕೂಡ ಆಹ್ವಾನ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಈ ರೀತಿಯಾಗಿ ನಾವು ಸುಮಾರು ಈಗಾಗಲೇ ನಮ್ಮ ರೋಣ ತಾಲೂಕಿನಲ್ಲಿ ಸುಮಾರು 21,000 2,100 ಸ್ವಸಹಾಯ ಗುಂಪುಗಳಾದ. ನಾವು ಈ ಸತ್ಯ ಒಂದು 500 ಗುಂಪುಗಳು ಅಂದ್ರೆ ಒಂದು ಸುಮಾರು 4,000 to 5,000 ಮಹಿಳೆಯರನ್ನ ಯಾರ್ಯಾರು ಈಗಾಗಲೇ ಈ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅವ್ರನ್ನೇ ಹೆಚ್ಚಾಗಿ ಗುರುತಿಸಿ ಅವ್ರನ್ನ ಇಲ್ಲಿ ಬರುವಂಥ ಒಂದು ಅವ್ರನ್ನೆಲ್ಲ ಇಲ್ಲಿ ಆಹ್ವಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದೆ. ಹಿಂಗೆ ಇವತ್ತು ಬರೀ ಅದ್ರ ಜೊತೆ ಯುವಕರು ಯಾರು ಆಸಕ್ತಿ ಇರ್ತಾರೆ ಎಲ್ಲ ಕೆಲಸ ಮನೆಯಾಗ ಮಾಡೋದು ಅವ್ರಿಗೂ ಕೂಡ ಬರೋಕ್ಕೆ ಅವಕಾಶ ಇದೆ ಅಂತಾರೆ. ಈ ಸ್ಟಾರ್ಟಪ್ ಅಂತಂದ್ರೆ ಈಗ ಹೊಸದಾಗಿ ಏನು ಈ ಸ್ಟಾರ್ಟಪ್ ಅನ್ನೋ ಶಬ್ದ ಏನಿದೆ, ಇವೆಲ್ಲ ಹಳಬರಷ್ಟ ಮಾಡಿದವರು ಅಂತಿಲ್ಲ. ಹೊಸದಾಗಿ ಉದ್ಯೋಗ ಮಾಡ್ಬೇಕನ್ನೋರು ಕೂಡ ಅದನ್ನು ಈ ಮೇಳದಲ್ಲಿ ಬಂದರೆ ಅವ್ರಿಗೆ ಸಾಕಷ್ಟು ಮಾರ್ಗದರ್ಶನವನ್ನು ಬಂದಂಥ ಕಂಪ್ನಿಗಳು ಅವ್ರು ಯಾವ ರೀತಿ ಇವ್ರಿಗೆ ನೀವು ಒಂದು ಸಣ್ಣ ಉದ್ದಿಮೆಯನ್ನು ನೀವು ಪ್ರಾರಂಭ ಮಾಡಿದರೆ ಯಾವ ರೀತಿಯಾದ ಸಹಾಯ ಸಹಕಾರ ನಾವು ನಿಮಗೆ ನೀಡಬಲ್ಲದನ್ನೋ ಒಂದು ವಿಚಾರನೂ ಕೂಡ ಇವತ್ತು ಈ ನಾಳೆ ನಡೆಯುವಂಥ ನೌಕರಿ ಈ ಜಾಬ್ ಮೇಳದಲ್ಲಿ ಉದ್ಯೋಗ ಮೇಳದಲ್ಲಿ ಏನು ಉದ್ಯೋಗ ಕ್ರಾಂತಿ ಅಂತೇಳಿ ಇವರು ನಮ್ಮೆಲ್ಲ ಸ್ನೇಹಿತರು ಮಾಡಿದ್ದಾರೆ. ಅದಕ್ಕೆ ಅಂತ ಒಂದರಲ್ಲಿ ಇವೆಲ್ಲ ಅವಕಾಶಗಳದಾವೆ. ಆಮೇಲೆ ಇದ್ರಾಗ ವಿಶೇಷವಾಗಿ ಮಹಿಳೆಯರಿಗೆ, ಯಾಕಂದರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ, ಎಷ್ಟು ನಾವು ಇಂಥ ಭಾಳಷ್ಟು ಕಾರ್ಯಕ್ರಮನೂ ಆಗಿರ್ತಾವೆ. ಆದಾಗ ಏನು ಬಿಡಪ್ಪ ಅದೇ ಅಂತೇಳಿ ಅನ್ನೋದು ಇರ್ತೈತಿ. ಅದಕ್ಕೊಂದು ಇನ್ನಷ್ಟು ಸ್ವಲ್ಪ ಹೆಚ್ಚು ಅವ್ರು ಆಕರ್ಷಣೆ ಮಾಡಬೇಕು ಅನ್ನೋ ಒಂದು ಇವತ್ತು ನಮ್ಮ ಚಿತ್ರನಟಿ ಕಾರುಣ್ಯ ರಾಮ್ ಅವರು ಬಂದು ಈ ಮಹಿಳಾ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾರೆ. ಅವರ ಈಗಾಗ ಅನ್ನೋ ಮಾತನ್ನ ಒಂದು ಸೆಲೆಬ್ರಿಟಿ ಅವರು. ಅದಕ್ಕೆ ಅದನ್ನ ಆಕರ್ಷಣೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ, ಇದರ ಸದುಪಯೋಗ ತಗೊಳ್ಳಿ ಅನ್ನೋ ವಿಚಾರದಲ್ಲಿ ಅವ್ರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನೂ ಆ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಈ ತಮ್ಮ ಮುಖಾಂತರ ಅಂದ್ರೆ ಹೊಸದಾಗಿ ಬಿಸ್ನೆಸ್ ವೆಂಚರ್ ಸ್ಟಾರ್ಟ್ ಮಾಡ್ಬೇಕನ್ನೋರು ಮಹಿಳೆಯರು ಕೂಡ 9 ಮತ್ತು 10ನೇ ತಾರೀಕು ಬಂದು ಎಲ್ಲರೂ ಇದ್ರ ಸದುಪಯೋಗ ಪಡ್ಕೋಬೇಕಂತ ಹೇಳಿ ತಮ್ಮ ಮಾಧ್ಯಮದ ಮೂಲಕ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಂತೀನಿ. ನಮ್ಮ ಭವ್ಯ ಅವರು ನಿಮ್ಗೆ ತಿಳಿಸ್ತಾರೆ ಅಂತ ಹೇಳಿ ನಿಮ್ಮ ಮುಖಾಂತರ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗೋ ರೀತಿಯೆಲ್ಲ ನೀವೆಲ್ಲ ಮಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಂತೀನಿ. ಕಳ್ಸಕ್ಕಾಗ್ಲಾರ್ದ ತಂದೆ ತಾಯಿಯವರು ಬೇಡ ಅಂತೇಳಿ ಬಿಟ್ಟು ಬಂದಿದ್ದ ಉದಾಹರಣೆ ಸಾಕಷ್ಟಿದಾವೆ. ಅದರಲ್ಲಿ ಕೂಡ ಇವತ್ತೇನಪ್ಪ ಅಂತಂದರೆ ಹೇಳಿದ್ರು ಭವ್ಯ ಮೇಡಮ್ ಅವರು ಉದ್ಯೋಗ ಕ್ರಾಂತಿ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಇವತ್ತು ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ಮಾಡೋಕ್ಕೆ, ತಮ್ಮ ಬದುಕನ್ನು ತಿದ್ದುಕೊಳ್ಳೋಕ್ಕೆ, ಇನ್ನು ಮುಂದೆ ಬರೋಕೆ ಒಬ್ಬ ಮಗಳ ತಾಯಿ ಕರ್ತವ್ಯನ ಶಿಕ್ಷಣ ಕೊಡೋದ್ರ ಮೂಲಕ ಮಾಡೋದು ಅದೊಂದು ಜವಾಬ್ದಾರಿ ಇದೆ ತಾಯಿದು.
ಅದು ಆಗಲಿ ತಾನು ಸ್ವಾವಲಂಬಿಯಾಗಿ ಮುಂದೆ ಬರಾಕ. ಯಾಕಂದ್ರೆ ನಾವಿರೋ ಊರಲ್ಲಿ ನಾವು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಅವು ಇಲ್ಲ, ನೌಕರಿ ಹೋಗಕ್ಕಿಲ್ರಿ. ಇದರಲ್ಲೇ ನಾವೇನು ಮನೆಯಲ್ಲಿ ಕುಂತು ಮಾಡೋಂಥ ಪದಾರ್ಥಗಳು ಏನಿದಾವ, ಮನೆಯಲ್ಲಿ ಕುಂತು ಇವಾಗ ವಯಸ್ಸು ಮೀರಿದವ್ರು ಇರ್ಬೋದು, ಆಮೇಲೆ ಮಹಿಳೆಯರು ಇರ್ಬೋದು. ಏನಂತಂದ್ರೆ ನಮ್ಮ ಮನೇಲಿ ಏನಾದರೂ ನಾವು ಈ ರೊಟ್ಟಿ ಇಲ್ಲೆಲ್ಲ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ನೋಡ್ರಿ, ಯುವಕರಿಗೆ ಗಂಡ್ಮಕ್ಳು ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ. ಇದೊಂದ್ಸರಿ ಸಾಹೇಬರು ಮಹಿಳೆಯರಿಗೆ ನಮ್ಮದು ಚಿಂತನೆ, ಅವ್ರು ಈ ಥರ ಮಾಡಬೇಕಮ್ಮ ಅಂತೇಳಿ ನನ್ನ ಮುಂದೆ ಹೇಳಿದಾಗ ನನ್ನ ಅಭಿಪ್ರಾಯ ನಾನು ಅವ್ರ ಮುಂದೆ ಇಟ್ಟೆ. ನನಗೂ ಮಹಿಳೆಯರಿಗೆ ನೋಡ್ರಿ ಸಂಘ ಸಂಸ್ಥೆಗಳು ಇದ್ದಾವೆ, ಮುಂದೆ ಬಂದಿದ್ದಾರೆ, ಅವ್ರಿಗೊಂದು ಮಾರ್ಕೆಟಿಂಗ್ ಅವಕಾಶ ನೀವು ಕೊಡ್ರಿ ಅವರೇ ಅಂತ ನಾನು ಹೇಳಿದೆ ಅವ್ರ ಮುಂದೆ. ಅದೇ ಥರ ಅವರು ಅವ್ರಿಗೆ ಚಲೋ ಅನಿಸಿಕೆ ಅದಕ್ಕೆ ಅವರು ಇದಕ್ಕೆಲ್ಲ ಭವ್ಯ ಮೇಡಮ್ ಅವ್ರನ್ನ ಎಲ್ಲ ಅಪ್ರೋಚ್ ಮಾಡಿ ಇದು ಅವಕಾಶ ಮಾಡಿಕೊಟ್ರು. ಅದಕ್ಕೆ ಮತ್ತೆ ಏನಂತಂದ್ರೆ ಇವಾಗ 9ನೇ ತಾರೀಕು ಮಹಿಳೆಯರಿಗಾಗಿದೆ, ಮತ್ತು 10ನೇ ತಾರೀಕು ಎಲ್ಲರೂ ಯುವಕರು ಯುವತಿಯರಿಗೆ ಎಲ್ಲರಿಗೂ ಅವಕಾಶ. ಇವತ್ತು ಏನಪ್ಪ ಅಂತಂದ್ರೆ ಅವ್ರಿಗೆ ನಿಂತಲ್ಲೇ ₹1 ನಾವು ತಗೊಳ್ಳಾರ್ದಂಗೆ ನಾವು ಅವ್ರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಇದು ಮುಖ್ಯ ಆಗುತ್ತೆ. ಆಮೇಲೆ ಸ್ಥಳದಲ್ಲೇ ಉದ್ಯೋಗ ಅವಕಾಶ ಕೊಡ್ತಾ ಇದ್ದೀವಿ. ಇವತ್ತು ಏನಪ್ಪ ಅಂತಂದ್ರೆ ಅದಕ್ಕೋಸ್ಕರ ಇದಕ್ಕೆ ನಾವು ಉದ್ಯೋಗ ಕ್ರಾಂತಿ ಅಂತ ಇಟ್ಟಿದ್ದೀವಿ. ಯಾವುದೋ ₹1 ನಾವು ಯಾರಿಂದನೂ ಆಸೆ ಪಟ್ಟಿಲ್ಲ. ನಾವು ಅವ್ರು ಮೊದಲು ಯಾವಾಗಲೂ ಒಳ್ಳೆ ಕಾರ್ಯಕ್ರಮ, ಸಮಾಜಕ್ಕೆ ಒಳ್ಳೆ ಆಗೋಂಥ ಕಾರ್ಯಕ್ರಮ ಮಾಡ್ಯಾರ, ಮುಂದೂ ಮಾಡ್ತಾರೆ. ಆಗಲಿ ಏನಪ್ಪ ಅಂದರೆ ಎದಕ್ಕೆ ಕ್ರಾಂತಿ ಅಂದರೆ ಇದ್ರ ಸಂಬಂಧ ಯಾರಿಂದನೂ ₹1 ನಾವು ಆಸೆ ಪಟ್ಟಿಲ್ಲ. ಇನ್ನು ಮುಂದಿಂದ ಅವರು ನಿಜವಾಗಲೂ ಒಂದು ಸಂಕಲ್ಪ ನೋಡ್ರಿ ಎಷ್ಟು ದೊಡ್ಡದಿದೆ. ಯಾರು ಇಂಥ ಒಂದು ಹುಟ್ಟಿದ ಹಬ್ಬಕ್ಕೆ ತಾಯಂದ್ರಿಗೆ ಕೂಡ ಅವ್ರು ಅವಕಾಶ ಕೊಟ್ಟರು. ಬರೀ ಎಜುಕೇಷನ್ ಮಾಡಿದ್ದು ಮಹಿಳೆಯರು ಇರ್ಬೋದು, ಯುವಕರು ತಾಯಂದ್ರಿಗೆ ಕೂಡ ಅವಕಾಶ ಕೊಟ್ಟಾರಲ್ಲ, ಅದಕ್ಕೆ ಇದೊಂದು ಕ್ರಾಂತಿನೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.